ಹಾಯ್ ಫ್ರೆಂಡ್ಸ್, ಇದು ಮಸ್ತ್ಮಗ.com ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಭಾರತ ಹಾಗೂ ಪಾಕಿಸ್ತಾನ ನಡುವಿನ ಏಷ್ಯಾ ಕಪ್ ಸಂಘರ್ಷ ಈಗ ನೆಕ್ಸ್ಟ್ ಲೆವೆಲ್ಗೆ ಹೋಗಿದೆ. ಏಷ್ಯಾ ಕಪ್ ಟ್ರೋಫಿಯನ್ನ ಹೊತ್ಕೊಂಡು ಓಡ್ ಹೋಗಿರೋ, ಎಸ್ಕೇಪ್ ಆಗಿರೋ ಟ್ರೋಫಿ ಕಳ್ಳ ಏಷ್ಯನ್ ಕ್ರಿಕೆಟ್ ಮಂಡಳಿಯ ಅಧ್ಯಕ್ಷ ಪಾಕಿಸ್ತಾನದ ಸರ್ಕಾರದ ಮಂತ್ರಿ ಮೊಹಸಿನ್ ನಖ್ವಿ ಈಗ ಹೊಸ ಆಟ ಶುರು ಮಾಡಿದ್ದಾನೆ. ಇದನ್ನ ನಾನೇ ಕೊಡ್ತೀನಿ, ಇಲ್ಲ ಅಂದ್ರೆ ಕೊಡಲ್ಲ, ನನ್ನ ಕೈಲೇ ತಗೋಬೇಕು ಅಂತ ಹೇಳಿದಾನೆ. ಎಸಿಸಿ ಮತ್ತು ಬಿಸಿಸಿಐ ನಡುವೆ ಸಾಕಷ್ಟು ಬಾರಿ ಲೆಟರ್ಸ್ ಎಕ್ಸ್ಚೇಂಜ್ ಆಗಿವೆ. ಟ್ರೋಫಿ ಬಗ್ಗೆ ಚರ್ಚೆ ನಡೆದಿದೆ. ಸೊ ಆ ಟ್ರೋಫಿಯನ್ನ ಭಾರತಕ್ಕೆ ನಾವು ವಾಪಸ್ ಕೊಡೋಕೆ ನಿರ್ಧಾರ ಮಾಡಿದ್ದೀವಿ. ಅದಕ್ಕಾಗಿನೇ ಮುಂದಿನ ತಿಂಗಳು ನವೆಂಬರ್ 10ಕ್ಕೆ ದುಬೈನಲ್ಲಿ ಸ್ಪೆಷಲ್ ಈವೆಂಟ್ ಆಯೋಜಿಸೋಕೆ ನಾವು ರೆಡಿ ಇದ್ದೀವಿ. ಆದ್ರೆ ಇದನ್ನ ನಾನೇ ಕೊಡ್ತೀನಿ. ಭಾರತದ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಮತ್ತು ಇದರ ಆಟಗಾರರು ಹಾಗೆ ಬಿಸಿಸಿಐ ಅಧಿಕಾರಿ ರಾಜೀವ್ ಶುಕ್ಲಾರನ್ನ ನಾವು ಸ್ವಾಗತಿಸ್ತೀವಿ. ಈ ಈವೆಂಟ್ ನಲ್ಲಿ ಭಾರತದ ಕ್ಯಾಪ್ಟನ್ ಆಟಗಾರರಿಗೆ 2025 ಏಷ್ಯಾ ಕಪ್ ಟ್ರೋಫಿಯನ್ನ ಕೊಡಲಾಗುತ್ತೆ, ನಾನೇ ಕೊಡ್ತೀನಿ ಅಂತ ಮತ್ತೆ ಹೇಳಿದ್ದಾರೆ. ಆದ್ರೆ ಅಧಿಕೃತವಾಗಿ ಈ ಬಗ್ಗೆ ಬಿಸಿಸಿಐ ಏನೂ ಮಾಹಿತಿ ಕೊಟ್ಟಿಲ್ಲ. ಆದ್ರೆ ಈಗ ಆಲ್ರೆಡಿ ಇದನ್ನ ಬಿಸಿಸಿಐ ರಿಜೆಕ್ಟ್ ಮಾಡಿದೆ ಅಂತ ವರದಿಯಾಗಿದೆ. ಸೆಪ್ಟೆಂಬರ್ 28ನೇ ತಾರೀಕು ನಡೆದ ಏಷ್ಯಾ ಕಪ್ ಫೈನಲ್ ನಲ್ಲಿ ಭಾರತ ಗೆಲುವು ಸಾಧಿಸಿತ್ತು. ಆದ್ರೆ ಆ ಟ್ರೋಫಿಯನ್ನ ನೀಡೋಕೆ ಪಾಕಿಸ್ತಾನದ ಮಂತ್ರಿನೇ ಆಗಿರೋ ನಖ್ವಿ ಬಂದಿದ್ರು. ಭಾರತ ತಂಡ ನಖ್ವಿ ಕೈಯಿಂದ ಟ್ರೋಫಿ ತಗೊಳ್ಳಲ್ಲ. ಈ ಎಲ್ಲ ಬ್ಯಾಕ್ ಗ್ರೌಂಡ್ ಇರಬೇಕಾದ್ರೆ, ಆ ಉಗ್ರ ದಾಳಿ, ಆಪರೇಷನ್ ಸಿಂಧೂರ್ ಘರ್ಷಣೆ ಅದೆಲ್ಲ ಇರಬೇಕಾದ್ರೆ ಅವ್ರ ಕೈಲಿ ಏನ್ ತಗೊಳ್ಳೋದು ಅನ್ನೋದು ಲೆಕ್ಕಾಚಾರ ಇತ್ತು. ಸರಿಯಾಗಲ್ಲ ಇದು ಅಂತ. ಹೀಗಾಗಿ ಆತ ಕಪ್ ಸಮೇತ ಹಾಗಾದ್ರೆ ನಾನು ಕೊಡೋದು ಇಲ್ಲ, ನಿಮಗೆ ಕೊಟ್ರೆ ನಾನೇ ಕೊಡಬೇಕು ಅಂತ ಓಡ್ ಹೋಗಿದ್ದ. ಅದಾದ್ಮೇಲೆ ಮೊನ್ನೆ ಭಾರತ ಇಮೇಲ್ ಮಾಡಿ ವಾರ್ನಿಂಗ್ ಕೊಟ್ಟಿತ್ತು, ಭಾರತ ಗೆದ್ದಿರೋ ಕಪ್ ತಲುಪಿಸು ಫಸ್ಟ್ ಅಂತ ಹೇಳಿ. ಈಗ ಮತ್ತೆ ಈತನ ಆಟ ಈಗ ಮುಂದುವರೆದಿದೆ. ಈವೆಂಟ್ ಮಾಡ್ತೀವಿ, ಕರಿತೀವಿ, ಅವರು ನನ್ನ ಕೈಯಿಂದಾನೇ ತಗೋಬೇಕು ಅಂತ. ನನ್ನ ಪ್ರಕಾರ ಹೋಗಿ ತಗೋಬಹುದು. ತಗೊಳ್ಳೋದು ಹೆಂಗೆ? ಅವ್ನು ಕೊಡೋದು ನಾವು ತಗೊಳ್ಳೋದು ಅನ್ನೋ ರೀತಿಲಲ್ಲ. ಹತ್ರ ಹೋಗಿ ಕ್ಯಾಪ್ಟನ್ ಸುಮ್ಮನೆ ಹಿಂಗೆ ಇಸ್ಕೊಂಡು ಅವ್ನ ಕಡೆ ನೋಡ್ದೇನೆ ಇಸ್ಕೊಂಡು ಟ್ರೋಫಿ ಇಟ್ಕೊಂಡು ಸೆಲೆಬ್ರೇಟ್ ಮಾಡಿ ಬಂದು ಬಿಡ್ಬೋದು. ರೋಹಿತ್ ಶರ್ಮಾನೋ ಕೊಹ್ಲಿನೋ ಇರಬೇಕಾಗಿತ್ತು. ಸೂರ್ಯಕುಮಾರ್ ಯಾದವ್ ಒಳ್ಳೆ ಆಟಗಾರ, ಬಟ್ ಪಾಪ ನಗ್ನಗ್ತಾ ಇರ್ತಾರೆ, ಸ್ವಲ್ಪ ಸಾಫ್ಟ್ ಆಗಿರ್ತಾರೆ. ಕೊಹ್ಲಿನೋ ರೋಹಿತ್ ಶರ್ಮಾನೋ ಇದ್ದಿದ್ರೆ ಕೊಡ ಇಲ್ಲಿ ಅಂತ ತಗೊಂಡು, ಕೊಹ್ಲಿ ಆಗಿದ್ರೆ ಡೆಲ್ಲಿ ಸ್ಲ್ಯಾಂಗ್ನಲ್ಲಿ ಒಂದೆರಡು ಶಬ್ದ, ರೋಹಿತ್ ಶರ್ಮಾ ಆಗಿದ್ರೆ ಮುಂಬೈ ಸ್ಲ್ಯಾಂಗ್ನಲ್ಲಿ ಒಂದೆರಡು ಶಬ್ದಗಳನ್ನ ಟ್ರೋಫಿ ತಗೊಂಡು ಆ ಶಬ್ದಗಳನ್ನ ಅವನಿಗೆ ಕೊಟ್ಟು ಬಂದಿರೋರು ನಖ್ವಿಗೆ. ಗ್ರೌಂಡ್ ಸ್ವಲ್ಪ ಆಟ ಆಡಿದ್ರು ಕೂಡ ಎದುರಾಳಿಗಳಿಗೆ ಇವರು ಬಿಡ್ತಾ ಇರಲಿಲ್ಲ, ಪ್ರೇಕ್ಷಕರನ್ನು ಕೂಡ ಬಿಡ್ತಾ ಇರಲಿಲ್ಲ, ಹಂಗಂಗೆ ತಿರುಗಿಸಿ ಕೊಡ್ತಾ ಇದ್ರು. ಇನ್ನು ಈ ತರ ಇಷ್ಟೆಲ್ಲ ನಾಟಕ ಮಾಡಿದ ನಖ್ವಿಗೆ ಬಿಡ್ತಾ ಇದ್ರ? ಇರಲಿ, ನೋಡೋಣ ಏನಾಗುತ್ತೆ ಅಂತ. ಈ ನಡುವೆ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಹ್ಯಾಂಡ್ ಶೇಕ್ ಕಾಂಟ್ರವರ್ಸಿ ಮುಂದುವರೆದಿದೆ. ಇದೀಗ 3ನೇ ಏಷ್ಯಾ ಕಪ್ ಯೂತ್ ಗೇಮ್ಸ್ನ ಕಬಡ್ಡಿ ಮ್ಯಾಚ್ನ ಟಾಸ್ ವೇಳೆ ಪಾಕ್ ಕ್ಯಾಪ್ಟನ್ಗೆ ಹ್ಯಾಂಡ್ ಶೇಕ್ ಮಾಡೋಕೆ ಭಾರತದ ಕ್ಯಾಪ್ಟನ್ ನಿರಾಕರಿಸಿದ್ದಾರೆ. ಇಲ್ಲೂ ಕೂಡ ಕೊನೆಗೆ ಭಾರತ 81-26 ಅಂತರದಲ್ಲಿ ಹೀನಾಯವಾಗಿ ಪಾಕಿಸ್ತಾನವನ್ನು ಸೋಲಿಸಿ ಗೆದ್ದಿದೆ. ಇನ್ನು ಭಾರತ ಪಾಕ್ ಗಡಿಯಲ್ಲಿ ಸಂಘರ್ಷದ ವಾತಾವರಣ ಇರೋ ಹೊತ್ತಲ್ಲೇ ಟ್ರಂಪ್ ಭಾರತಕ್ಕೆ ಮನವಿ ಮಾಡಿದ್ದಾರೆ. ಪಾಕಿಸ್ತಾನದೊಂದಿಗೆ ಯುದ್ಧ ಬೇಡ, ಯುದ್ಧ ಮಾಡಬೇಡಿ ಅಂತ ಅಮೆರಿಕ ಅಧ್ಯಕ್ಷ ಟ್ರಂಪ್ ಪ್ರಧಾನಿ ಮೋದಿ ಅವರಿಗೆ ಹೇಳಿದ್ದಾರೆ. ಇದನ್ನ ಖುದ್ದು ಟ್ರಂಪ್ ಅವರೇ ಹೇಳಿದ್ದಾರೆ. ವೈಟ್ ಹೌಸ್ನಲ್ಲಿ ದೀಪಾವಳಿ ಆಚರಿಸಿ ಟ್ರಂಪ್ ಪಿಎಂ ಮೋದಿಗೆ ಕಾಲ್ ಮಾಡಿದ್ರು. ಈ ವೇಳೆ ಪಾಕ್ ಮತ್ತು ಭಾರತದ ನಡುವಿನ ಸಂಭಾವ್ಯ ಯುದ್ಧದ ಬಗ್ಗೆ ಮತ್ತು ಯುಕ್ರೇನ್ನ ಕದನದ ಬಗ್ಗೆ ಡಿಸ್ಕಷನ್ ಮಾಡಿದ್ದಾರೆ. ನಾನು ಗ್ರೇಟ್ ಫ್ರೆಂಡ್, ಗ್ರೇಟ್ ಪರ್ಸನ್ ಮೋದಿ ಅವ್ರ ಜೊತೆಗೆ ಮಾತನಾಡಿದೆ. ಪ್ರಾದೇಶಿಕ ಶಾಂತಿಯ ಬಗ್ಗೆ ಇಬ್ರು ಡಿಸ್ಕಸ್ ಮಾಡಿದ್ವಿ. ಪಾಕಿಸ್ತಾನ ಜೊತೆ ಯುದ್ಧ ಬೇಡ ಅಂತ ಕೂಡ ಮಾತನಾಡಿದ್ವಿ ಅಂತ ಟ್ರಂಪ್ ಹೇಳಿದ್ದಾರೆ. ಅಲ್ಲದೆ ರಷ್ಯಾದಿಂದ ತೈಲ ಖರೀದಿಸೋದಿಲ್ಲ ಅಂತ ಮೋದಿ ನನಗೆ ಭರವಸೆ ಕೊಟ್ಟಿದ್ದಾರೆ. ಅವರು ಕೂಡ ನನ್ನ ತರನೇ ರಷ್ಯಾ ಯುಕ್ರೇನ್ ಯುದ್ಧ ಕೊನೆಗೊಳಿಸೋಕೆ ಬಯಸ್ತಾರೆ. ಈಗ ಆಲ್ರೆಡಿ ತೈಲ ತರಿಸೋದನ್ನ ಕಟ್ ಮಾಡಿದ್ದಾರೆ, ಇದನ್ನ ಕಂಟಿನ್ಯೂ ಮಾಡ್ತಾರೆ ಅಂತ ಟ್ರಂಪ್ ಹೇಳಿದ್ದಾರೆ. ಸದ್ಯ ಟ್ರಂಪ್ರ ಈ ಕ್ಲೇಮ್ ಬಗ್ಗೆ ಭಾರತ ಯಾವುದೇ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಆದರೆ ಮಾತುಕತೆ ಆಗಿದೆ ಅಂತ ಮೋದಿ ಅವರು ಕನ್ಫರ್ಮ್ ಮಾಡಿದ್ದಾರೆ. ಈ ಬಗ್ಗೆ ಪೋಸ್ಟ್ ಹಾಕಿರೋ ಪಿಎಂ ಮೋದಿ, ದೀಪಾವಳಿ ಹಬ್ಬಕ್ಕೆ ಶುಭ ಕೋರಿದಕ್ಕೆ ಟ್ರಂಪ್ರಿಗೆ ಧನ್ಯವಾದ. ಈ ಬೆಳಕಿನ ಹಬ್ಬದ ಮೂಲಕ ನಮ್ಮ 2 ಪ್ರಜಾಪ್ರಭುತ್ವ ರಾಷ್ಟ್ರಗಳು ಜಗತ್ತನ್ನ ಭರವಸೆಯತ್ತ ಕರ್ಕೊಂಡು ಹೋಗೋ ರೀತಿಯಾಗಲಿ, ನಾವು ಎಲ್ಲ ರೀತಿಯ ಭಯೋತ್ಪಾದನೆ ವಿರುದ್ಧ ಒಗ್ಗಟ್ಟಿನಿಂದ ನಿಲ್ಲಬೇಕಾಗಿದೆ ಅಂತ ಕರೆ ಕೊಟ್ಟಿದ್ದಾರೆ. ಈ ಮೂಲಕ ಉಗ್ರವಾದ ಮತ್ತು ಸಂಭಾವ್ಯ ಯುದ್ಧದ ಬಗ್ಗೆ ಇಬ್ಬರು ನಾಯಕರು ಚರ್ಚೆ ಮಾಡಿರುವ ಹಿಂಟ್ ಸಿಕ್ಕಿದೆ. ಸದ್ಯಕ್ಕೆ ಭಾರತ ಸರ್ಕಾರ ಹೆಚ್ಚಿನ ಮಾಹಿತಿ ನಮ್ಮ ಸೈಡ್ ನಿಂದ ಅಫಿಷಿಯಲ್ ಆಗಿ ಕೊಟ್ಟಿಲ್ಲ ಅಷ್ಟೇ. ಆದ್ರೆ ಅಧಿಕಾರಿಗಳು ಕೊಡ್ತಿರೋ ಮೂಲಗಳ ಮಾಹಿತಿ ಪ್ರಕಾರ ಈ ಮಾತುಕತೆ ವೇಳೆ ಅಮೆರಿಕಗೆ ಭಾರತ ಕಠಿಣ ಸಂದೇಶ ರವಾನಿಸಿದೆ. ನ್ಯೂಕ್ಲಿಯರ್ ಅಂಬ್ರೆಲಾ ಅಡಿಯಲ್ಲಿ ಪಾಕಿಸ್ತಾನ ಭಯೋತ್ಪಾದನೆಯನ್ನ ಸಾಕೋಕೆ ಸಾಧ್ಯ ಇಲ್ಲ, ಅದನ್ನ ಭಾರತ ಕೇರ್ ಮಾಡಲ್ಲ ಅಂತ ಟ್ರಂಪ್ಗೆ ಮೋದಿ ಮತ್ತೊಮ್ಮೆ ತಿಳಿಸಿರೋದಾಗಿ ವರದಿಯಾಗಿದೆ. ಇನ್ನೊಂದು ಕಡೆ ಭಾರತಕ್ಕೆ ಪಾಕ್ ಸೇನಾ ನಾಯಕ, ಅಲ್ಲಿನ 2ನೇ ಟಾಪ್ ಅಧಿಕಾರಿ ಜನರಲ್ ಸಾಹಿರ್ ಶಮ್ಸಾದ್ ಮಿರ್ಜಿ ಧಮಕಿ ಹಾಕಿದ್ದಾನೆ. ಅಲ್ಲದೆ ಇಲ್ಲಿನ ರಾಜಕಾರಣಿಗಳ ವಿರುದ್ಧವೂ ಮಾತನಾಡಿದ್ದಾನೆ. ಭಾರತದ ಸೇನೆ ಮೇಲೆ ರಾಜಕೀಯದ ಪ್ರಭಾವ ಇದೆ, ಅಲ್ಲಿನ ರಾಜಕಾರಣಿಗಳು ಒಳ್ಳೆ ಸೇನೆ ರೀತಿ ಆಡ್ತಾ ಇದ್ದಾರೆ ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ದಾನೆ. ಅಲ್ಲದೆ ಭಾರತ ಜೊತೆಗೆ ಪುನಃ ಯುದ್ಧ ನಡೆದ್ರೆ ಅದು ಕೇವಲ ಕಾಶ್ಮೀರಕ್ಕೆ ಮಾತ್ರ ಸೀಮಿತ ಆಗಿರಲ್ಲ, ಸುತ್ತಲೂ ಕವರ್ ಮಾಡ್ತೀವಿ ಅಂತ ಧಮಕಿ ಹಾಕಿದ್ದಾನೆ. ಹರಿದು ಹೋಗಿರೋ ತನ್ನದನ್ನು ಮುಚ್ಕೊಳ್ಳೋಕೆ ಎಲ್ಲೆಲ್ಲಿ ಮುಚ್ಕೊಳ್ಳೋದಂತ ಗೊತ್ತಾಗ್ತಿಲ್ಲ ಇವನಿಗೆ. ಆ ಕಡೆ ಬಲೂಚಿಸ್ತಾನ, ಆ ಕಡೆ ಟಿಟಿಪಿ, ಇನ್ನೊಂದು ಕಡೆ ಅಫ್ಘಾನಿಸ್ತಾನ,
ತಹರೀಕೆಲ್ಲ ಬೈಕು, ಇಮ್ರಾನ್ ಖಾನ್ರ ಅವರ ಪಕ್ಷದವ್ರ ಗಲಾಟೆ ಎಲ್ಲ ಮುಚ್ಚೋದಂತ ಗೊತ್ತಿಲ್ಲ. ಭಾರತವನ್ನು ಸುತ್ತಲೂ ಕವರ್ ಆಗ್ತಾರಂತೆ. ತನ್ನ ಗಾತ್ರ ಎಷ್ಟಂತ ಫಸ್ಟ್ ನೋಡ್ಕೋಬೇಕು ಭಾರತನ ಕವರ್ ಆಗ್ಲಿಕ್ಕೆ. ಮೂರ್ಖತನದ ಮಾತು. ಪಾಕಿಸ್ತಾನ ಮೇ ಸಂಘರ್ಷದಲ್ಲಿ 96 ಗಂಟೆಗಳ ಕಾಲ ತನ್ನ ಸ್ವಂತ ರಿಸೋರ್ಸಸ್ ಬಳಸಿ ಭಾರತದ ವಿರುದ್ಧ ಹೋರಾಡಿತು. ಆದರೆ ಭಾರತ ಪಾಶ್ಚಿಮಾತ್ಯ ರಾಷ್ಟ್ರಗಳ ಬೆಂಬಲವನ್ನು ಬಳಸಿಕೊಂಡು ಏಷ್ಯಾನ ಡಾಮಿನೇಟ್ ಮಾಡೋಕೆ ನೋಡ್ತಾ ಇದೆ. ಕಾಶ್ಮೀರ ವಿಚಾರದಲ್ಲಿ ಭಾರತ ವಿಶ್ವಸಂಸ್ಥೆಯ ರೆಸಲ್ಯೂಷನ್ ಫಾಲೋ ಮಾಡಬೇಕು. ದಕ್ಷಿಣ ಏಷ್ಯಾದಲ್ಲಿ ಅಣುಯುದ್ಧ ಆಗೋ ರಿಸ್ಕ್ ಇದೆ. ಭಾರತ ನಮ್ಮ ವಿರುದ್ಧ ನೀರನ್ನ ಅಸ್ತ್ರವಾಗಿ ಬಳಸ್ಕೊಳ್ತಾ ಇದೆ ಅನ್ನೋ ಆರೋಪವನ್ನ ಕೂಡ ಮಾಡಿದ್ದಾನೆ. ಅದಾದ್ಮೇಲೆ ಎಂದಿನಂತೆ ಯಾವಾಗಲೂ ಹಾಗೋ ಕ್ಯಾಸೆಟ್ ಮತ್ತೆ ಹಾಕಿದ್ದಾರೆ. ನೇಬರ್ರು ಶಾಂತಿಯಿಂದ ಇರಬೇಕು, ನಾವು ಮಾತುಕತೆಗೆ ತಯಾರು, ಇದೆಲ್ಲ ಮಾತುಗಳನ್ನ ಮತ್ತೆ ಎಂದಿನಂತೆ ಆಡಿದ್ದಾರೆ. ಇನ್ನು ಸ್ನೇಹಿತರೆ, ನೀವು ಇನ್ನೂ ಕೂಡ ಮಸ್ತ್ ಮಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ವಿಡಿಯೋ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡುವ ಮೂಲಕ ಬೆಂಬಲಿಸಿ ಅನ್ನೋ ಮನವಿಯೊಂದಿಗೆ ಬನ್ನಿ ಕಂಟಿನ್ಯೂ ಮಾಡೋಣ. ಭಾರತ ನಮ್ಮ ವಿರುದ್ಧ ಪ್ರಾಕ್ಸಿ ಯುದ್ಧ ಮಾಡ್ತಾ ಇದೆ, ನೀರನ್ನ ಶಸ್ತ್ರವಾಗಿ ಬಳಸ್ತಾ ಇದೆ ಅಂತ ಸಾಲು ಸಾಲು ಆರೋಪಗಳನ್ನ ಮಾಡಿದ ನಂತರ ಈಗ ಪಾಕಿಸ್ತಾನ ಹೊಸ ಆರೋಪ ಮಾಡಿದೆ. ಪಾಕಿಸ್ತಾನದ ಲಾಹೋರ್ನಲ್ಲಿ ಗಾಳಿ ಗುಣಮಟ್ಟ ಕಳಪೆಯಾಗುವುದಕ್ಕೆ ಭಾರತದ ಕಡೆಗೆ ಬೊಟ್ಟು ಮಾಡಿದೆ. ದಿಲ್ಲಿ ಮತ್ತು ಉತ್ತರ ಭಾರತದ ಭಾಗದಿಂದ ಗಾಳಿ ಬೀಸಿ ನಮ್ಮ ಕಡೆಗೆ ಬರ್ತಾ ಇದೆ. ಕೆಟ್ಟ ಗಾಳಿ, ಲಾಹೋರ್ ಗಾಳಿ ಹಾಳಾಗ್ತಿದೆ. ಇದರಿಂದ ಭಾರತದಲ್ಲಿ ದೀಪಾವಳಿ ವೇಳೆ ಸಿಕ್ಕಾಪಟ್ಟೆ ಪಟಾಕಿ ಹೊಡೆದು ಗಾಳಿಯನ್ನ ವಿಷ ಮಾಡಿ ನಮಗೆ ಕಳಿಸ್ತಾ ಇದ್ದಾರೆ ಅಂತ ಅಲ್ಲಿನ ಮರಿಯಂ ನವಾಜ್ ಸರ್ಕಾರ ಆರೋಪಿಸಿದೆ. ಜೊತೆಗೆ ಕೆಲ ತುರ್ತು ಕ್ರಮಗಳನ್ನ ಕೂಡ ತಗೊಂಡಿದ್ದಾರೆ. ಲಾಹೋರ್ನಲ್ಲಿ ಗಾಳಿ ಗುಣಮಟ್ಟ ಕಳಪೆಯಾಗುವುದು ಇದನ್ನು ಹೊಸತಲ್ಲ. ಅಲ್ಲೂ ಕೂಡ ಆಗಾಗ ನಮ್ಮ ಉತ್ತರದ ರಾಜ್ಯಗಳಂತೆ ಪಂಜಾಬ್ ತರ ಅಲ್ಲೂ ಕೂಡ ಸ್ಟಬಲ್ ಬರ್ನಿಂಗ್ ಅಂದ್ರೆ ಕಳೆ ಸುಡೋದು, ಹೊಲದಲ್ಲಿ ಕಟಾವಾದ್ಮೇಲೆ ಉಳಿದಿರುವಂತ ಕಳೆಯನ್ನ ಸುಡೋದು ಅವರು ಕೂಡ ಮಾಡ್ತಾರೆ. ಹಾಗೆ ವಾಹನಗಳ ಹೊಗೆ, ಇಂಡಸ್ಟ್ರಿಯಲ್ ಸ್ಮೋಕ್ ಅಲ್ಲೂ ಕೂಡ ಬಂದು ಲಾಹೋರ್ ಯಾವಾಗ್ಲೂ ಸಮಸ್ಯೆನ ಫೇಸ್ ಮಾಡ್ತಾನೆ ಇದೆ. ಜಗತ್ತಿನ 2ನೇ ಅತ್ಯಂತ ಕಲುಷಿತ ನಗರಗಳ ಪಟ್ಟಿಯಲ್ಲಿ ಸ್ಥಾನವನ್ನ ಪಡೆದಿದೆ. ಆದ್ರೆ ಪಾಕಿಸ್ತಾನಕ್ಕೆ ಎಲ್ಲದನ್ನೂ ಭಾರತದ ಮೇಲೆ ಬ್ಲೇಮ್ ಮಾಡೋ ಚಟ. ಭಾರತದ ದೀಪಾವಳಿ ಕೂಡ ಸಣ್ಣ ಪ್ರಮಾಣದಲ್ಲಿ ಕೊಡುಗೆ ಕೊಟ್ಟಿರಬಹುದಿಲ್ಲ ಅಂತಿಲ್ಲ, ಬಟ್ ಅದರಿಂದನೇ ಆಗ್ತಿದೆ ಅನ್ನೋ ಸುಳ್ಳು ಅಲ್ಲಿ. ಪಾಕ್ ಅಫ್ಘಾನ್ ಸಂಘರ್ಷದಲ್ಲಿ ಪಾಕಿಸ್ತಾನ ಭಾರತವನ್ನ ಹೇಳ್ಕೊಂಡ್ ಬಂದಿತ್ತು. ಅಫ್ಘಾನಿಸ್ತಾನ ಭಾರತಕ್ಕೋಸ್ಕರ ಪ್ರಾಕ್ಸಿ ಯುದ್ಧ ನಡೆಸ್ತಾ ಇದೆ ಅಂತ ಆರೋಪ ಮಾಡಿತ್ತು. ಈ ಆರೋಪಗಳನ್ನೆಲ್ಲ ಅಫ್ಘಾನಿಸ್ತಾನ ತಳ್ಳಿ ಹಾಕಿದೆ. ಈ ವಿಚಾರವಾಗಿ ಅಫ್ಘಾನ್ ರಕ್ಷಣಾ ಸಚಿವ ಮೊಹಮ್ಮದ್ ಯಾಕೂಬ್ ಮಾತನಾಡಿ, ಇದೆಲ್ಲ ಆಧಾರ ರಹಿತ. ಭಾರತದೊಂದಿಗೆ ನಾವು ಸ್ವತಂತ್ರ ಸಂಬಂಧವನ್ನ ಹೊಂದಿದ್ದೇವೆ. ನಮ್ಮ ರಾಷ್ಟ್ರೀಯ ಹಿತಾಸಕ್ತಿಗೋಸ್ಕರ ಭಾರತದೊಂದಿಗೆ ಸಂಬಂಧವನ್ನ ಬಲಪಡಿಸ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಪಾಕ್ ಅಫ್ಘಾನ್ ಸಂಬಂಧದ ಬಗ್ಗೆ ಕೂಡ ಮಾತನಾಡಿದ್ದಾರೆ. ಉತ್ತಮ ನೆರೆಹೊರೆ ಮತ್ತು ವ್ಯಾಪಾರ ವಿಸ್ತರಣೆಗೋಸ್ಕರ ನಾವು ಪಾಕ್ ಜೊತೆ ಸಂಬಂಧ ಬೆಳೆಸೋಕೆ ಪ್ರಯತ್ನ ಪಟ್ಟಿದ್ದೇವೆ. ಎರಡೂ ರಾಷ್ಟ್ರಗಳ ನಡುವಿನ ಉದ್ವಿಗ್ನತೆ ಯಾರಿಗೂ ಲಾಭ ತಂದುಕೊಡಲ್ಲ. ಸಂಬಂಧಗಳು ಪರಸ್ಪರ ಗೌರವ ಮತ್ತು ನೆರೆಹೊರೆಯ ರಾಷ್ಟ್ರಗಳು ಅನ್ನೋ ತತ್ವಗಳ ಮೇಲೆ ಸ್ಥಾಪಿತವಾಗಬೇಕು ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಭಾರತ ಅಫ್ಘಾನ್ ಸಂಬಂಧದಲ್ಲಿ ಮಹತ್ವದ ಬೆಳವಣಿಗೆಯಲ್ಲಿ ರಾಯಭಾರ ಕಚೇರಿಯನ್ನ ಪೂರ್ಣ ಪ್ರಮಾಣದಲ್ಲಿ ಭಾರತ ಓಪನ್ ಮಾಡಿದೆ. ಅಫ್ಘಾನಿಸ್ತಾನದಲ್ಲಿ ಮತ್ತೆ ಕಾಬೂಲ್ನಲ್ಲಿರೋ ತನ್ನ ಟೆಕ್ನಿಕಲ್ ಮಿಷನ್ ಅಷ್ಟಕ್ಕೆ ಮಾತ್ರ ಸೀಮಿತ ಮಾಡಿತ್ತು ಕಚೇರಿಯನ್ನ. ಈಗ ತಕ್ಷಣದಿಂದ ಜಾರಿಗೆ ಬರುವಂತೆ ಪೂರ್ಣ ಪ್ರಮಾಣದ ರಾಯಭಾರ ಕಚೇರಿ ಅಂತ ಘೋಷಿಸಿದೆ. ಈ ಕುರಿತು ವಿದೇಶಾಂಗ ಇಲಾಖೆ ಸ್ಟೇಟ್ಮೆಂಟ್ ಕೂಡ ರಿಲೀಸ್ ಮಾಡಿದೆ. ಈ ನಿರ್ಧಾರ ಎಲ್ಲ ಕ್ಷೇತ್ರಗಳಲ್ಲಿ ಅಫ್ಘಾನಿಸ್ತಾನ್ ಜೊತೆಗಿನ ತನ್ನ ದ್ವಿಪಕ್ಷೀಯ ಸಂಬಂಧವನ್ನ ಇನ್ನಷ್ಟು ಗಾಢಗೊಳಿಸೋ ಭಾರತದ ಸಂಕಲ್ಪವನ್ನ ಒತ್ತಿ ಹೇಳುತ್ತೆ. ಭಾರತದ ಹೊಸ ರಾಯಭಾರ ಕಚೇರಿ ಅಫ್ಘಾನಿಸ್ತಾನದ ಸಮಗ್ರ ಅಭಿವೃದ್ಧಿಗೆ ಭಾರತದ ಕೊಡುಗೆಯನ್ನ ಮತ್ತಷ್ಟು ಹೆಚ್ಚು ಮಾಡುತ್ತೆ ಅಂತ ವಿದೇಶಾಂಗ ಇಲಾಖೆ ಹೇಳಿದೆ. ಅಫ್ಘಾನ್ ವಿದೇಶಾಂಗ ಸಚಿವ ಅಮೀರ್ ಖಾನ್ ಮುಟಾಕಿಯವರ ಭಾರತ ಭೇಟಿ ನಂತರ ಈ ಬೆಳವಣಿಗೆಯಾಗಿದೆ. ಇನ್ನು ಭಾರತ ಮತ್ತು ಅಮೆರಿಕ ನಡುವೆ ದ್ವಿಪಕ್ಷೀಯ ವ್ಯಾಪಾರ ಒಪ್ಪಂದದ ಮಾತುಕತೆ ಕಂಟಿನ್ಯೂ ಆಗಿದೆ. ಈ ಮಾತುಕತೆಗೆ ಸಂಬಂಧಪಟ್ಟಂತೆ ಹೊಸ ಮಾಹಿತಿ ಸಿಕ್ಕಿದೆ. ಭಾರತದ ಮೇಲಿನ ಟ್ಯಾರಿಫ್ ಅನ್ನು 15ರಿಂದ 16% ಇಳಿಸೋಕೆ ಎರಡೂ ರಾಷ್ಟ್ರಗಳು ಒಪ್ಪಂದ ಮಾಡೋದಕ್ಕೆ ತುಂಬಾ ಹತ್ತಿರದಲ್ಲಿವೆ ಅಂತ ಮೂಲಗಳನ್ನ ಉಲ್ಲೇಖಿಸಿ ಮಾಧ್ಯಮಗಳು ರಿಪೋರ್ಟ್ ಮಾಡಿವೆ. ತುಂಬಾ ದೊಡ್ಡ ಡೆವಲಪ್ಮೆಂಟ್ ಇದು ನಿಜ, ಆದ್ರೆ ಇನ್ನೂ ಕೂಡ ಸ್ಪಷ್ಟ ಇಲ್ಲ, ಮಾತ್ರ ನೋಡಬೇಕು ಮೂಲಗಳ ಮಾಹಿತಿ. ಈ ಒಪ್ಪಂದದಿಂದಾಗಿ ಭಾರತ ಹಂತ ಹಂತವಾಗಿ ರಷ್ಯಾ ತೈಲ ಖರೀದಿಯನ್ನ ಕೂಡ ಕಮ್ಮಿ ಮಾಡಬಹುದು ಅಂತ ಹೇಳಲಾಗ್ತಿದೆ. ಇನ್ನು ಯುಕ್ರೇನ್ ಮೇಲೆ ರಷ್ಯಾ ಎಂದಿನಂತೆ ಮತ್ತೊಮ್ಮೆ ಭೀಕರ ದಾಳಿ ಮಾಡಿದೆ. 100 ಶಾಹಿದ್ ಡ್ರೋನ್, 6 ಬ್ಯಾಲಿಸ್ಟಿಕ್ ಮಿಸೈಲ್ಗಳ ಮೂಲಕ ಎನರ್ಜಿ ಇನ್ಫ್ರಾಸ್ಟ್ರಕ್ಚರ್ಗಳನ್ನ ಟಾರ್ಗೆಟ್ ಮಾಡಿ ದಾಳಿ ಮಾಡಿದೆ. ಯುಕ್ರೇನ್ನ ಚರ್ನಿಹೇವ್ ಪ್ರದೇಶ ಹಾಗೆ ಉತ್ತರ ಭಾಗದಲ್ಲಿರುವ ಹಲವು ಪ್ರದೇಶಗಳಲ್ಲಿ ಸಂಪೂರ್ಣ ಬ್ಲಾಕ್ಔಟ್ ಆಗಿದೆ. ಈ ದಾಳಿಗಳಲ್ಲಿ ಕನಿಷ್ಠ 8 ಜನ ಪ್ರಾಣ ಕಳ್ಕೊಂಡಿದ್ದು 20ಕ್ಕೂ ಅಧಿಕ ಜನ ಗಾಯಗೊಂಡಿದ್ದಾರೆ. ಇನ್ನು ಸ್ನೇಹಿತರೆ, ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ಲಾಂಚ್ ಆಗಿದೆ. ಅಲ್ಲಿ ನಾವು ವ್ಯಾಲ್ಯೂಬಲ್ ಇನ್ಫಾರ್ಮೇಶನ್ ಅನ್ನ, ಮೆಂಬರ್ಸ್ ಓನ್ಲಿ ಕಾಂಟೆಂಟ್ ಅನ್ನ ರೆಗ್ಯುಲರ್ ಆಗಿ ನಾವು ಅಲ್ಲಿ ಪಬ್ಲಿಷ್ ಮಾಡ್ತಾ ಇದ್ದೀವಿ. ಅದು ಎಕ್ಸ್ಕ್ಲೂಸಿವ್ಲಿ ಪ್ರೀಮಿಯಂ ಮೆಂಬರ್ಸ್ಗೆ ಮಾತ್ರ ಲಭ್ಯ ಇರುತ್ತೆ. ಸ್ಕ್ರೀನ್ ಮೇಲೆ ಕೂಡ ನೋಡ್ತಾ ಇದ್ದೀರಿ ವಿಡಿಯೋಗಳ ಪಟ್ಟಿಯನ್ನ. ಜೊತೆಗೆ ಸ್ನೇಹಿತರೆ, ಮೊದಲ ಮೆಂಬರ್ಸ್ ಓನ್ಲಿ ಲೈವ್ ಕೂಡ ನಾವು ಆಲ್ರೆಡಿ ಮಾಡಿದೀವಿ. ದೊಡ್ಡ ಸಂಖ್ಯೆಯಲ್ಲಿ ಮೆಂಬರ್ಸ್ ಅದರಲ್ಲಿ ಜಾಯಿನ್ ಆಗಿ ಅವರ ಪ್ರಶ್ನೆಗಳನ್ನ ಕೂಡ ನಾವು ಆಯ್ದ ಪ್ರಶ್ನೆಗಳನ್ನ ತಗೊಂಡಿದ್ವಿ. ನಿಮಗೂ ಕೂಡ ಆಸಕ್ತಿ ಇದ್ರೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಜಾಯಿನ್ ಆಗಬಹುದು.
ಆಂಡ್ರಾಯ್ಡ್ ಯೂಸರ್ಸ್. ಆಪಲ್ ಯೂಸರ್ಸ್ಗೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಪ್ರತ್ಯೇಕವಾಗಿ ಮೆಂಬರ್ಶಿಪ್ ಅಂತ ಹೇಳಿ ಲಿಂಕ್ ಅನ್ನು ಕೊಟ್ಟಿರ್ತೀವಿ. ಅದರ ಮೇಲೆ ಕ್ಲಿಕ್ ಮಾಡಿ ಸಫಾರಿಗೆ ಹೋಗಿ ಬ್ರೌಸರ್ನಲ್ಲಿ ಜಾಯಿನ್ ಆಗಬಹುದು. ಮೆಂಬರ್ಸ್ ಓನ್ಲಿ ಎಕ್ಸ್ಕ್ಲೂಸಿವ್ ವಿಡಿಯೋಸ್, ಮೆಂಬರ್ಸ್ ಓನ್ಲಿ ಲೈವ್ ಪೋಸ್ಟ್ ಇತ್ಯಾದಿ ಮೆಂಬರ್ಸ್ ಓನ್ಲಿ ಬೆನಿಫಿಟ್ಸ್ ಅನ್ನು ನಾವಲ್ಲಿ ನೀಡ್ತಾ ಇದ್ದೇವೆ. ನಮ್ಮ ವರ್ಕಲ್ಲಿ ನಿಮಗೆ ವ್ಯಾಲ್ಯೂ ಕಾಣಿಸ್ತಾ ಇದ್ರೆ ದಿನಕ್ಕೆ 99 ಪೈಸೆ ಚೇಂಜ್ ಕಾಸ್ಟ್ ಆಗುತ್ತೆ, ₹1 ಕಮ್ಮಿ, ತಿಂಗಳಿಗೆ ₹29 ಆಗುತ್ತೆ. ನೀವು ಇದನ್ನ ಕನ್ಸಿಡರ್ ಮಾಡಬಹುದು. ಬನ್ನಿ ಕಂಟಿನ್ಯೂ ಮಾಡೋಣ ಸ್ನೇಹಿತರೆ. ಇನ್ನು ರಷ್ಯಾ ಯುಕ್ರೇನ್ ಯುದ್ಧವನ್ನ ಕೊನೆಗೊಳಿಸೋಕೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಮತ್ತು ರಷ್ಯಾ ಅಧ್ಯಕ್ಷ ಪುಟಿನ್ ಹಂಗೇರಿಯಲ್ಲಿ ಭೇಟಿಯಾಗೋಕೆ ನಿರ್ಧಾರ ಮಾಡಿದ್ದಾರೆ. ಈ ನಡುವೆ ಪೋಲೆಂಡ್ ಪುಟಿನ್ಗೆ ದೊಡ್ಡ ವಾರ್ನಿಂಗ್ ಕೊಟ್ಟಿದೆ. ಹಂಗೇರಿಗೆ ಪ್ರಯಾಣ ಮಾಡೋಕೆ ನಮ್ಮ ವಾಯು ಪ್ರದೇಶ ಯೂಸ್ ಮಾಡಬೇಡಿ, ಹಾಗೆ ಮಾಡಿದ್ರೆ ಅಂತಾರಾಷ್ಟ್ರೀಯ ಬಂಧನ ವಾರೆಂಟ್ ಜಾರಿಗೊಳಿಸಿ ನಿಮ್ಮನ್ನ ಬಂಧಿಸಬೇಕಾಗಬಹುದು ಅಂತ ಪೋಲೆಂಡ್ ವಿದೇಶಾಂಗ ಸಚಿವ ರಾಡೋಸ್ಲಾವ್ ಸಿಕೋರ್ಸ್ಕಿ ಹೇಳಿಕೆ ಕೊಟ್ಟಿದ್ದಾರೆ. ಅದರಿಂದ ಬಲ್ಗೇರಿಯಾ ವಿದೇಶಾಂಗ ಮಂತ್ರಿ ಜಾರ್ಜ್ ಜಾರ್ಜಿಯವ್ ನೀವು ನಮ್ಮ ವಾಯುಪ್ರದೇಶ ಬಳಸಿ ಹಾರಬಹುದು, ನಮ್ದೇನು ಅಭ್ಯಂತರ ಇಲ್ಲ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. 500 kg ಚಿನ್ನ ಲೂಟಿಯಾದ್ರೆ ಹೆಂಗಿರುತ್ತೆ? ಕಾಂಗೋದಲ್ಲಿ ಆಗಿದೆ. ಕಾಂಗೋದಲ್ಲಿ M23 ರೆಬೆಲ್ ಗುಂಪಿನ ಉಪಟಳ ಜಾಸ್ತಿಯಾಗಿದೆ. ಕಾಂಗೋದ ಪೂರ್ವ ಭಾಗದಲ್ಲಿರೋ ತ್ವಾಂಗಿಜಾ ಅನ್ನೋ ಚಿನ್ನದ ಗಣಿ ಪ್ರದೇಶವನ್ನು ವಶಕ್ಕೆ ಪಡೆದಿರೋ ಈ ಗುಂಪು ದೊಡ್ಡ ಪ್ರಮಾಣದಲ್ಲಿ ಚಿನ್ನ ಲೂಟಿ ಮಾಡ್ತಾ ಇದೆ. ಕಳೆದ ಮೇ ತಿಂಗಳಿನಿಂದ ಇಲ್ಲಿವರೆಗೆ ಗಣಿಯಿಂದ ಭರ್ತಿ 500 kg ಚಿನ್ನವನ್ನ ಲೂಟಿ ಮಾಡಿ ತಗೊಂಡು ಹೋಗಿದ್ದಾರೆ. ತ್ವಾಂಗಿಜಾ ಮೈನಿಂಗ್ ಕಂಪನಿ ಇದರ ಮಾಹಿತಿ ಕೊಟ್ಟಿದೆ. ಇದರ ಮೌಲ್ಯ ಸುಮಾರು $70 ಮಿಲಿಯನ್ ಅಂತ ಹೇಳಲಾಗ್ತಿದೆ. ಆ ಗಣಿ ಪ್ರದೇಶವನ್ನ ವಶಕ್ಕೆ ಪಡೆದ ನಂತರ ಅಲ್ಲಿನ ಕೆಲಸಗಾರರೊಟ್ಟಿಗೆ ಸೇರ್ಕೊಂಡು ಇಷ್ಟು ದೊಡ್ಡ ಮೊತ್ತದ ಚಿನ್ನವನ್ನ ಬಗೆದು ದೋಚ್ಕೊಂಡು ತಗೊಂಡು ಹೋಗಿದ್ದಾರೆ ಅನ್ನೋ ಆರೋಪ. ಪ್ಯಾಲೆಸ್ತೇನ್ನ ಒಂದು ತುಂಡಾಗಿರೋ ಗಾಜಾದಲ್ಲಿ ಶಾಂತಿ ಸ್ಥಾಪನೆ ಆಗ್ತಾ ಇದ್ರೆ ಇನ್ನೊಂದು ತುಂಡು ವೆಸ್ಟ್ ಬ್ಯಾಂಕ್ ನಲ್ಲಿ ಉದ್ವಿಗ್ನತೆ ಶುರುವಾಗಿದೆ. ಈಗ ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇಸ್ರೇಲ್ನ ಆಕ್ಯುಪೈ ಮಾಡ್ಕೊಂಡಿದೆ ವೆಸ್ಟ್ ಬ್ಯಾಂಕ್ನ ಜಾಗಗಳನ್ನ ಕೂಡ. ಅಲ್ಲಿ ಇಸ್ರೇಲಿ ಸೆಟ್ಲರ್ಗಳನ್ನ ಸ್ಥಾಪಿಸಿದೆಯಲ್ಲ, ಅಲ್ಲಿ ಇಸ್ರೇಲಿ ಸೆಟ್ಲರ್ಗಳು ಪ್ಯಾಲೆಸ್ತೀನಿ ರೈತರ ಮೇಲೆ ದಾಳಿ ಮಾಡಿದ್ದಾರೆ. ಈ ವಿಡಿಯೋ ವೈರಲ್ ಆಗಿದೆ. ಇತ್ತ ಹಮಾಸ್ಗಳಿಗೆ ಟ್ರಂಪ್ ಮತ್ತೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಕದನ ವಿರಾಮವನ್ನ ಹಮಾಸ್ ಮುರಿಯೋಕೆ ಬಯಸಿದ್ರೆ ನಮ್ಮ ಮಿತ್ರ ರಾಷ್ಟ್ರಗಳು ಗಾಜಾಗೆ ನುಗ್ಗೋಕೆ ರೆಡಿ ಇದ್ದಾರೆ ಅಂತ ಹೇಳಿದ್ದಾರೆ. ಮಿಡಲ್ ಈಸ್ಟ್ ಮತ್ತು ಅದರ ಸುತ್ತಲೂ ಇರುವ ನಮ್ಮ ಮಿತ್ರ ರಾಷ್ಟ್ರಗಳು ನನ್ನ ಕೋರಿಕೆ ಮೇರೆಗೆ ಗಾಜಾಗೆ ನುಗ್ಗೋಕೆ ತಯಾರಿದ್ದಾರೆ. ಇದರಿಂದ ಹಮಾಸ್ಗಳು ಶೀಘ್ರದಲ್ಲೇ ಅಂತ್ಯ ಆಗ್ತಾರೆ. ನಮ್ಮ ಈ ಕ್ರಮ ಬಹಳ ಕ್ರೂರವಾಗಿರುತ್ತೆ ಅನ್ನೋ ನೇರ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಏನೋ ಪೆಟ್ರೋಲ್ ಸಾಗಿಸ್ತಾ ಇದ್ದ ಟ್ರಕ್ ಸ್ಫೋಟ ಆಗಿ ನೈಜೀರಿಯಾದಲ್ಲಿ 31 ಮಂದಿ ಪ್ರಾಣ ಕಳ್ಕೊಂಡಿರೋ ಘಟನೆ ನೈಜರ್ ರಾಜ್ಯದ ಬಿಡಾ ಅನ್ನೋ ಕಡೆ ನಡೆದಿದೆ. ರಸ್ತೆಯಲ್ಲಿ ಟ್ರಕ್ ಬಿತ್ತು ಅಪಘಾತ ಆಗಿ ಆ ತಕ್ಷಣ ಪೆಟ್ರೋಲ್ ಲೀಕ್ ಆಗ್ಲಿಕ್ಕೆ ಶುರುವಾಯಿತು. ಇದನ್ನು ತಗೊಳ್ಳೋಕೆ ಜನ ಅಯ್ಯೋ ಪೆಟ್ರೋಲ್ ಅಂತ ಓಡೋಗಿ ಹಿಡಿಯೋಕೆ ಶುರು ಮಾಡಿದ್ರು. ಆ ಟೈಮ್ನಲ್ಲಿ ಕಿಡಿ ಹತ್ತಿ ಟ್ರಕ್ ಸ್ಫೋಟಗೊಂಡು 30 ಜನ ಪ್ರಾಣ ಕಳ್ಕೊಂಡು 17 ಮಂದಿ ಗಾಯಗೊಂಡಿದ್ದಾರೆ. ಇನ್ನು ಅಮೆರಿಕದ ನ್ಯೂಯಾರ್ಕ್ನ ಬೀದಿಯೊಂದಕ್ಕೆ 9ನೇ ಸಿಖ್ ಗುರು ಶ್ರೀ ಗುರು ತೇಗ್ ಬಹದ್ದೂರ್ ಅವರ ಹೆಸರಿಡಲಾಗಿದೆ. ಮೊಘಲ್ ರಾಜರಿಂದ ಕ್ರೂರವಾಗಿ ಹತ್ಯೆಗೀಡಾಗಿದ್ದ ತೇಗ್ ಬಹದ್ದೂರ್ ಅವರ ಹೆಸರು. ಕ್ವೀನ್ಸ್ನ ರಿಚ್ಮಂಡ್ ಹಿಲ್ ಪ್ರದೇಶದ ರಸ್ತೆಗೆ ಈ ಹೆಸರಿಡಲಾಗಿದೆ. ಭಾರತದ ಸಿಖ್ ಸಮುದಾಯ ಹೆಚ್ಚಿನ ಸಂಖ್ಯೆಯಲ್ಲಿರುವ ಈ ಪ್ರದೇಶವನ್ನ ಲಿಟಲ್ ಪಂಜಾಬ್ ಅಂತಲೂ ಕರೆಯಲಾಗುತ್ತೆ. ಇದಕ್ಕೆ ಜಾಗತಿಕ ಸಿಖ್ ಸಮುದಾಯ ಹರ್ಷ ವ್ಯಕ್ತಪಡಿಸಿದೆ. ಇನ್ನು ಅಂತಾರಾಷ್ಟ್ರೀಯ ಏಕದಿನ ಕ್ರಿಕೆಟ್ನಲ್ಲಿ ಅಪರೂಪದ ಘಟನೆಯೊಂದು ದಾಖಲಾಗಿದೆ. ವೆಸ್ಟ್ ಇಂಡೀಸ್ ತಂಡ ಬಾಂಗ್ಲಾದೇಶ ವಿರುದ್ಧದ 2ನೇ ಏಕದಿನ ಪಂದ್ಯದಲ್ಲಿ 50 ಓವರ್ಗಳ ಬೌಲಿಂಗ್ನಲ್ಲಿ ಸಂಪೂರ್ಣವಾಗಿ ಸ್ಪಿನ್ ಬೌಲರ್ಗಳನ್ನೇ ಬಳಸುವ ಮೂಲಕ ಇತಿಹಾಸ ನಿರ್ಮಿಸಿದೆ. ಈ ವಿಶಿಷ್ಟ ಕೆಲಸವನ್ನ ಢಾಕಾದ ಶೇರ್ ಬಾಂಗ್ಲಾ ರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ವೆಸ್ಟ್ ಇಂಡೀಸ್ ಮಾಡಿದೆ. 3 ಪಂದ್ಯಗಳ ಸರಣಿಯಲ್ಲಿ 1-0 ಹಿನ್ನಡೆಯಲ್ಲಿದ್ದ ವೆಸ್ಟ್ ಇಂಡೀಸ್ ತಂಡ ಪಿಚ್ ಗಮನಿಸಿ ಬರೀ ಸ್ಪಿನ್ ಬೌಲಿಂಗ್ ಅನ್ನು ಅಳವಡಿಸಿಕೊಂಡಿತ್ತು. ಸ್ಪಿನ್ ಬೌಲರ್ಗಳಾದ ಅಕೇಲ್ ಹೊಸೇನ್, ರೋಸ್ಟನ್ ಚೇಸ್, ಖಾರಿ ಪಿಯರ್, ಗುಡ್ಕೇಶ್ ಮೋಟಿ ಮತ್ತು ಅಲಿಕಾ ಆಥನಾಜೆ ತಲಾ 10 ಓವರ್ ಸ್ಪಿನ್ ಬೌಲಿಂಗ್ ಮಾಡಿದ್ದಾರೆ. ಇನ್ನು ಈ 2ನೇ ಏಕದಿನ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ್ದ ಬಾಂಗ್ಲಾ ತಂಡ ನಿಗದಿತ 50 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 213 ರನ್ ಗಳಿಸಿತ್ತು. ಮೊದಲೇ ಹೇಳಿರೋ ಹಾಗೆ ಎಲ್ಲ 50 ಓವರ್ಗಳನ್ನ ವಿಂಡೀಸ್ ಸ್ಪಿನ್ನರ್ಗಳು ಮಾಡಿದ್ರು. ಗುರಿ ಬೆನ್ನತ್ತಿದ ವೆಸ್ಟ್ ಇಂಡೀಸ್ ತಂಡ 9 ವಿಕೆಟ್ ನಷ್ಟಕ್ಕೆ 213 ರನ್ ಗಳಿಸಿ ಬಾಂಗ್ಲಾದ ರನ್ಗಳನ್ನ ಸರಿಗಡಿತು, ಟೈ ಮಾಡಿತು. ಹೀಗಾಗಿ ಸೂಪರ್ ಓವರ್ ಮೊರೆ ಹೋಗಬೇಕಾಯಿತು. ಸೂಪರ್ ಓವರ್ನಲ್ಲಿ ವೆಸ್ಟ್ ಇಂಡೀಸ್ ತಂಡ 1 ವಿಕೆಟ್ ನಷ್ಟಕ್ಕೆ 10 ರನ್ ಗಳಿಸಿತು. ಬಾಂಗ್ಲಾ ತಂಡ 1 ವಿಕೆಟ್ ನಷ್ಟಕ್ಕೆ 9 ರನ್ ಗಳಿಸಿ ಪ್ರವಾಸಿ ವೆಸ್ಟ್ ಇಂಡೀಸ್ ಮುಂದೆ ಸೋಲ್ತು. ಈ ಮೂಲಕ 3 ಪಂದ್ಯಗಳ ಸರಣಿಯಲ್ಲಿ ವೆಸ್ಟ್ ಇಂಡೀಸ್ 1-1 ಸಮಬಲವನ್ನು ಸಾಧಿಸಿತು ಸ್ಪಿನ್ ಅಸ್ತ್ರವನ್ನ ಬಿಟ್ಟು. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿಯಾಗ್ತಿರೋಣ. ನಮಸ್ತೆ.